Hello students, welcome to third session of C and linear data structures. In this session we are going to study what is a string and how the strings can be declared and initialized in C language. A string is an array of characters and terminated by null character. It is also a type of array, but it contains characters as its elements. ಸ್ಟ್ರಿಂಗ್ ಅನ್ನೋದು ಕೂಡ ಒಂದು ಅರೆ, ಬಟ್ ಈ ಅರೆನಲ್ಲಿ ಕ್ಯಾರೆಕ್ಟರ್ಸ್ ಇರುತ್ತೆ. ಇಂಟೀಜರ್ ವ್ಯಾಲ್ಯೂಸ್ ಬದಲಾಗಿ ಕ್ಯಾರೆಕ್ಟರ್ಸ್ ಇರುತ್ತೆ. ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ ಅದು ಹೇಗೆ ಅಂಥೇಳಿ. ಕಂಪ್ಯೂಟರ್ ಅನ್ನೋದು ಒಂದು ಸ್ಟ್ರಿಂಗ್. ನಾವಿದನ್ನು ಹೇಗೆ ಸ್ಟೋರ್ ಮಾಡ್ತೀವಿ ಕಂಪ್ಯೂಟರ್ ಮೆಮೊರಿನಲ್ಲಿ ಅಂತಂದರೆ ಹೀಗೆ ನೋಡಿ, ಇದು ಒಂದು ಅರೆ. ನಮಗೆ ಅರೆ ಸ್ಟ್ರಕ್ಚರ್ ಗೊತ್ತಿದೆ. ಇದು ಅರೆ ಇಂಡೆಕ್ಸ್ ಬಿ ಅಂತ ಒಂದು ಅರೆನ ನಾವು ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಅದರ ಸೈಜ್ ಏನಿದೆ 9 ಇದೆ. ಓಕೆ, ಇಲ್ಲಿ 8 ಲೆಟರ್ಸ್ ಇದೆ. 8 ಲೆಟರ್ಸನ್ನು ಗಿವನ್ ಅರೆ ಒಳಗಡೆ ಸ್ಟೋರ್ ಮಾಡಿದ್ದೀವಿ. COMPUTER 8 ಲೆಟರ್ಸ್. 9th ಲೆಟರ್ 9th ಲೊಕೇಶನ್ನಲ್ಲಿ ನಲ್ ಕ್ಯಾರೆಕ್ಟರ್ ಇದೆ. ನಾವು ಸ್ಟ್ರಿಂಗ್ ಅಂತ ನಾವು ಡಿಫೈನ್ ಮಾಡಿದಾಗ ಒಂದು ಅರೇನ ಆಟೋಮ್ಯಾಟಿಕ್ಕಾಗಿ ಲಾಸ್ಟ್ ಕ್ಯಾರೆಕ್ಟರು ನಲ್ ಕ್ಯಾರೆಕ್ಟರ್ ಆಗಿ ತಗೊಳುತ್ತೆ ಕಂಪೈಲರ್. ಪ್ರತಿ ಕ್ಯಾರೆಕ್ಟರ್ಗೂ 1 ಬೈಟ್ ಆಫ್ ಮೆಮೊರಿ ಬೇಕಾಗುತ್ತೆ ಇದನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಕಂಪ್ಯೂಟರ್ ಅನ್ನೋದು 8 ವರ್ಡ್ ಇದೆ ಅಂತಂದರೆ 8 ಬೈಟ್ಸ್ ಪ್ಲಸ್ 1 ಬೈಟ್ ಫಾರ್ ನಲ್ ಕ್ಯಾರೆಕ್ಟರ್, ಟೋಟಲ್ 9 ಬೈಟ್ಸ್ ಬೇಕಾಗುತ್ತೆ. ವಾಟ್ ಡು ವಿ ಮೀನ್ ಬೈ ಸ್ಟ್ರಿಂಗ್ ವೇರಿಯಬಲ್? ಎ ವೇರಿಯಬಲ್ ವಿಚ್ ಈಸ್ ಯೂಸ್ಡ್ ಟು ಸ್ಟೋರ್ ಎನ್ ಅರೇ ಆಫ್ ಕ್ಯಾರೆಕ್ಟರ್ಸ್ ಈಸ್ ಕಾಲ್ಡ್ ಎ ಸ್ಟ್ರಿಂಗ್ ವೇರಿಯಬಲ್. ಈಗ ಅರೇಸ್ ಅಂದರೆ ನಮಗೆ ಗೊತ್ತಿದೆ, ಅಲ್ಲಿ ಸೇಮ್ ಟೈಪ್ ಆಫ್ ಡೇಟಾ ಐಟಮ್ಸನ್ನು ನಾವು ಅಂಡರ್ ದ ಸೇಮ್ ನೇಮ್ ಸ್ಟೋರ್ ಮಾಡ್ಬೋದು. ಇಲ್ಲಿ ನಾವು ಕ್ಯಾರೆಕ್ಟರ್ಸನ್ನು ಸ್ಟೋರ್ ಮಾಡಬೇಕು, ಅರೇ ಆಫ್ ಕ್ಯಾರೆಕ್ಟರ್ಸನ್ನು ಸ್ಟೋರ್ ಮಾಡಬೇಕು. ಅಲ್ಲಿ ಕೂಡ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಇರುತ್ತೆ, ಅವೆಲ್ಲಕ್ಕೂ ಕೂಡ ಒಂದೇ ಹೆಸರನ್ನು ಕೊಡಬೇಕು, ಅರೇ ನೇಮ್. ಅದನ್ನು ನಾವು ವೇರಿಯಬಲ್ ಅಂತ ಕರಿತೀವಿ, ಸ್ಟ್ರಿಂಗ್ ವೇರಿಯಬಲ್. ಎಕ್ಸಾಂಪಲ್ ಎ ಆಫ್ 10 ಅಂತ ನಾವು ಡಿಕ್ಲೇರ್ ಮಾಡಿದ್ರೆ ಇದು ಒಂದು ಅರೆ. ಎ ಅನ್ನೋದು ಅರೆ ನೇಮ್, ಸೈಜ್ ಆಫ್ ದ ಅರೆ ಈಸ್ 10. ಇದನ್ನು ವೇರಿಯಬಲ್ ಅಂತ ಕರಿತೀವಿ. ಎ ಅನ್ನೋದು ವೇರಿಯಬಲ್ ನೇಮ್. ನಾವು ಸ್ಟ್ರಿಂಗ್ ವೇರಿಯಬಲನ್ನು ಕೂಡ ಇದೇ ಥರ ಡಿಕ್ಲೇರ್ ಮಾಡ್ತೀವಿ. ಒಂದು ವೇರಿಯಬಲ್ ನೇಮ್ ಕೊಡ್ತೀವಿ, ಅದರ ಸೈಜನ್ನು ಮೆನ್ಷನ್ ಮಾಡ್ತೀವಿ, ಅಲ್ಲಿ ಕ್ಯಾರೆಕ್ಟರ್ಸನ್ನು ಸ್ಟೋರ್ ಮಾಡ್ತೀವಿ. ಹಿಯರ್ ಎ ಈಸ್ ಸ್ಟ್ರಿಂಗ್ ವೇರಿಯಬಲ್. ಬಟ್ ಇಲ್ಲಿ ಸಿ ಲ್ಯಾಂಗ್ವೇಜಲ್ಲಿ ಸ್ಟ್ರಿಂಗ್ ಅಂತ ಹೇಳ್ಬಿಟ್ಟು ಯಾವುದೂ ಸಪ್ರೇಟ್ ಡಾಟಾ ಟೈಪ್ ಇಲ್ಲ. ಇಂಟೀಜರ್ ವ್ಯಾಲ್ಯೂಸ್ಗೆ ಇಂಟ್ ಅಂತ ಯೂಸ್ ಮಾಡ್ತೀವಿ, ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ಗೆ ಫ್ಲೋಟ್ ಅಂತ ಯೂಸ್ ಮಾಡ್ತೀವಿ, ಹೀಗೆ. ಆದರೆ ಸ್ಟ್ರಿಂಗ್ಸ್ಗೆ ಯಾವುದೂ ಡೇಟಾ ಟೈಪ್ ಇಲ್ಲ. ಸೊ ನಾವೇನು ಮಾಡ್ತೀವಿ, ಕ್ಯಾರ್ ಅಂತ ಇದೆಯಲ್ವಾ, ಆ ಕ್ಯಾರ್ ಅನ್ನೋ ಡೇಟಾ ಟೈಪನ್ನು ಯೂಸ್ ಮಾಡ್ತೀವಿ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ, ಕ್ಯಾರ್ ಎ ಆಫ್ 80. ಎ ಅನ್ನೋದು ಒಂದು ಅರೆ. ಎಂಥ ಅರೆ? ಕ್ಯಾರೆಕ್ಟರ್ ಅರೆ. ಈ ಅರೆನಲ್ಲಿ ಮ್ಯಾಕ್ಸಿಮಮ್ 80 ಕ್ಯಾರೆಕ್ಟರ್ಸನ್ನು ನಾವು ಸ್ಟೋರ್ ಮಾಡ್ಬೋದು, ಇನ್ಕ್ಲೂಡಿಂಗ್ ನಲ್ ಕ್ಯಾರೆಕ್ಟರ್. ಅಂದರೆ 79 ಕ್ಯಾರೆಕ್ಟರ್ಸ್ ಪ್ಲಸ್ ನಲ್ ಕ್ಯಾರೆಕ್ಟರ್. ಹೇಗೆ ಡಿಕ್ಲೇರ್ ಮಾಡ್ತೀವಿ ಸ್ಟ್ರಿಂಗನ್ನು ಅಂತ ನೋಡೋಣ. ಇಟ್ ಈಸ್ ಡಿಕ್ಲೇರ್ಡ್ ಆ್ಯಸ್ ಅನ್ ಅರೇ ಆಫ್ ಕ್ಯಾರೆಕ್ಟರ್ಸ್. ಈ ಥರ ಡಿಕ್ಲೇರ್ ಮಾಡ್ತೀವಿ. ಸಿಂಟೆಕ್ಸ್ ಇದೆ, ಡೇಟಾ ಟೈಪ್, ಸ್ಟ್ರಿಂಗ್ ವೇರಿಯಬಲ್ ನೇಮ್, ಸೈಜ್. ಇವು ನಮಗೆ ಗೊತ್ತಿರೋ ಸಿಂಟ್ಯಾಕ್ಸ್ ಇದು. ಕ್ಯಾರೆಕ್ಟರ್ ಟೈಪ್, ವೇರಿಯಬಲ್ ನೇಮ್ ಇಲ್ಲಿ ಸಿಟಿ, ಸೈಜ್ 20. ಸಿಟಿ ಅನ್ನೋ ಒಂದು ಅರೇನ ನಾವಿಲ್ಲಿ ಡಿಕ್ಲೇರ್ ಮಾಡಿದ್ದೀವಿ. ಸಿಟಿ ನೇಮ್ ಅದು ಆ್ಯಕ್ಚುಲಿ. ಕ್ಯಾರೆಕ್ಟರ್ ಟೈಪ್, ಅದರಲ್ಲಿ ಆಲ್ಫಾಬೆಟಿಕಲ್ ಕ್ಯಾರೆಕ್ಟರ್ಸ್ ಬರುತ್ತೆ. ಸೈಜು 20. ಆ ಸಿಟಿ ನೇಮ್ 20 ಕ್ಯಾರೆಕ್ಟರ್ಸ್ ಇರಬಹುದು. ಇನ್ನೊಂದು ಎಕ್ಸಾಂಪಲ್, ಕ್ಯಾರೆಕ್ಟರ್ ನೇಮ್ 50. ಹೀಗೆ ಸ್ಟ್ರಿಂಗ್ಸನ್ನು ನಾವು ಕ್ಯಾರೆಕ್ಟರ್ ಅರೇಸ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. ಅದಕ್ಕೊಂದು ನೇಮ್ ಕೊಡ್ತೀವಿ. ಟೈಪನ್ನು ಯಾವಾಗಲೂ ಕ್ಯಾರೆಕ್ಟರ್ನೇ ಇಟ್ಕೊಳ್ತೀವಿ. ಸೈಜನ್ನು ಸ್ಕ್ವೇರ್ ಬ್ರೇಸ್ ಒಳಗಡೆ ನಾವು ಅದನ್ನು ಮೆನ್ಷನ್ ಮಾಡ್ತೀವಿ. ಸ್ಟ್ರಿಂಗ್ ವೇರಿಯಬಲ್ಗೆ ನಾವು ನೇಮ್ಸ್ ಕೊಡ್ತೀವಲ್ವಾ, ಇಟ್ ಶುಡ್ ಬಿ ಎ ಲೀಗಲ್ ಸಿ ಐಡೆಂಟಿಫೈಯರ್. ಸಿ ಲ್ಯಾಂಗ್ವೇಜಲ್ಲಿ ನಾವು ವೇರಿಯಬಲ್ ನೇಮ್ಸನ್ನು ಹೇಗೆ ಕೊಡ್ತೀವಿ ಅವೆಲ್ಲ ರೂಲ್ಸ್ ಇಲ್ಲಿ ಅಪ್ಲೈ ಆಗುತ್ತೆ. ಕೀವರ್ಡ್ಸನ್ನು ಯಾವುದೇ ಕಾರಣಕ್ಕೂ ವೇರಿಯಬಲ್ ಆಗಿ ಯೂಸ್ ಮಾಡೋ ಹಾಗಿಲ್ಲ, ರಿಸರ್ವ್ ವರ್ಡ್ಸನ್ನು. ಓಕೆ, ಸೈಜನ್ನು ಕೊಡಬೇಕು, ಆ ಸ್ಟ್ರಿಂಗ್ ವೇರಿಯಬಲ್ ಸೈಜನ್ನು ಸ್ಪೆಸಿಫೈ ಮಾಡಬೇಕು. Then how do we initialize a string?
Assigning some legal default data to string is called initialization of string. ಈಗ ನಾವೊಂದು ಕ್ಯಾರೆಕ್ಟರ್ ಅರೇನ ಡಿಕ್ಲೇರ್ ಮಾಡ್ತೀವಿ A10 ಅಂತ. ಅದನ್ನು ಇನಿಷಿಯಲೈಸೇಷನ್ ಮಾಡಬೇಕು. ಅಂದರೆ ಆ ಅರೇಗೆ ಏನೇನು ಇರಬೇಕು ಅದರಲ್ಲಿ ಕ್ಯಾರೆಕ್ಟರ್ಸು ವ್ಯಾಲ್ಯೂಸನ್ನು ಕೊಡಬೇಕಲ್ವಾ, ಅದನ್ನು ನಾವು ಇನಿಷಿಯಲೈಸೇಷನ್ ಆಫ್ ಎ ಸ್ಟ್ರಿಂಗ್ ಅಂತ ಕರಿತೀವಿ. ದೇರ್ ಆರ್ ಡಿಫರೆಂಟ್ ವೇಸ್ ಆಫ್ ಇನಿಷಿಯಲೈಸಿಂಗ್ ಎ ಸ್ಟ್ರಿಂಗ್ ಇನ್ ಸಿ ಪ್ರೋಗ್ರಾಮಿಂಗ್. ಯಾವ್ಯಾವುದು ಅಂತ ಒಂದೊಂದಾಗಿ ನೋಡೋಣ. ಅದನ್ನು ಇನಿಷಿಯಲೈಸಿಂಗ್ ಲೊಕೇಶನ್ಸ್ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್. ಒಂದು ಕ್ಯಾರೆಕ್ಟರ್ ಆದಮೇಲೆ ಒಂದು ಕ್ಯಾರೆಕ್ಟರ್ನ ನಾವು ಇನಿಷಿಯಲೈಸ್ ಮಾಡ್ತಾ ಹೋಗ್ತೀವಿ ಆ ಪೇರ್ ಆಫ್ ಸಿಂಗಲ್ ಕೋಟ್ಸ್ನ ಯೂಸ್ ಮಾಡಿಕೊಂಡು. ನೆಕ್ಸ್ಟ್ ಪಾರ್ಷಿಯಲ್ ಇನಿಷಿಯಲೈಸೇಷನ್, ಇನಿಷಿಯಲೈಸಿಂಗ್ ವಿತೌಟ್ ಸ್ಪೆಸಿಫೈಯಿಂಗ್ ದ ಸೈಜ್. ಆ ಕ್ಯಾರೆಕ್ಟರ್ ಅರೆಗೆ ಸೈಜನ್ನು ಸ್ಪೆಸಿಫೈ ಮಾಡದೇ ಇದ್ದರೆ ಏನಾಗುತ್ತೆ ಆ ಕೇಸ್ ಅದು. ಅರೆ ಇನಿಷಿಯಲೈಸೇಷನ್ ವಿತ್ ಎ ಸ್ಟ್ರಿಂಗ್, ಸ್ಟ್ರಿಂಗ್ ಫಾರ್ಮಲ್ಲಿ ಅರೇನ ಇನಿಷಿಯಲೈಸ್ ಮಾಡೋದು. ಯೂಸಿಂಗ್ ಕ್ಯಾರೆಕ್ಟರ್ ಪಾಯಿಂಟರ್ನ ಯೂಸ್ ಮಾಡಿಕೊಂಡು ಹೇಗೆ ಇನಿಷಿಯಲೈಸ್ ಮಾಡ್ತೀವಿ ಅಂತ ಇದಿಷ್ಟು ಕೇಸಸ್ ಇದೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇದನ್ನು ನಾವು ನೆಕ್ಸ್ಟು ಪಾಯಿಂಟರ್ಸ್ ಕಾನ್ಸೆಪ್ಟ್ ಕಲಿತೀವಿ, ಅಲ್ಲಿ ಡೀಟೇಲಾಗಿ ನೋಡೋಣ. ಫಸ್ಟ್ ಇನಿಷಿಯಲೈಸಿಂಗ್ ಲೊಕೇಶನ್ಸ್ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್. ಇಲ್ಲಿ ಒಂದು ಅರೆ ಇದೆ, ಕ್ಯಾರೆಕ್ಟರ್ ಅರೆ, ನೇಮ್ ಅಂತ ಅದರ ಹೆಸರು, ಸೈಜ್ ಈಸ್ 4. ಇಲ್ಲಿ ಇನಿಷಿಯಲೈಸ್ ಮಾಡಿದ್ವಿ ನೋಡಿ ನಾವು, ನೇಮ್ ಆಫ್ 4 ಈಸ್ ಈಕ್ವಲ್ ಟು RAM. ಹೀಗೆ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಒಂದೊಂದೇ ಕ್ಯಾರೆಕ್ಟರ್ನ ನಾವು ಇನಿಷಿಯಲೈಸ್ ಮಾಡ್ಬೋದು. ಇಲ್ಲಿ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್, ಇಲ್ಲಿ ನೇಮ್ ಆಫ್ 4 ಅಂತ ಇದೆಯಲ್ವಾ, ನೇಮ್ ಆಫ್ 0, ನೇಮ್ ಆಫ್ 1, ನೇಮ್ ಆಫ್ 2, ನೇಮ್ ಆಫ್ 3, ಅದರಲ್ಲಿ ಕರಸ್ಪಾಂಡಿಂಗ್ ಆಗಿ ಈ ಲೆಫ್ಟಿಂದ ರೈಟ್ಗೆ ಅಸೈನ್ ಆಗ್ತಾ ಹೋಗುತ್ತೆ. ನೇಮ್ ಆಫ್ 0ನಲ್ಲಿ ಫಸ್ಟ್ ಕ್ಯಾರೆಕ್ಟರ್ R, ನೇಮ್ ಆಫ್ 1ನಲ್ಲಿ A, ನೇಮ್ ಆಫ್ 2ನಲ್ಲಿ M, ನೇಮ್ ಆಫ್ 4ಅಲ್ಲಿ ನಲ್ ಕ್ಯಾರೆಕ್ಟರ್. ಹೀಗೆ ನಾವು ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಇನಿಷಿಯಲೈಸ್ ಮಾಡ್ಬೋದು. ಇಲ್ಲಿ RAM ಅಂತ ನಾವು ಹೇಳ್ತೀವಿ, ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಅದಕ್ಕೆ ಇನಿಷಿಯಲೈಸ್ ಮಾಡ್ತೀವಿ ಅಂತ. ವಾಟ್ ಹ್ಯಾಪನ್ಸ್ ಆ್ಯಕ್ಚುಲಿ ಈಸ್, ನಾವು ಕೊಡೋಂಥ ಕ್ಯಾರೆಕ್ಟರ್ಸ್ ಏನಿದೆ ಆಲ್ಫಾಬೆಟ್ಸು ಅದು ಹಾಗೇ ಸ್ಟೋರ್ ಆಗಿರೋದಿಲ್ಲ. ಆ್ಯಕ್ಚುಲಿ ಇಟ್ ಸ್ಟೋರ್ಸ್ ದ ಆಸ್ಕಿ ವ್ಯಾಲ್ಯೂ ಆಫ್ ದಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಆಸ್ಕಿ ವ್ಯಾಲ್ಯೂಸ್ ಇದೆ, ನಮಗದು ಗೊತ್ತಿದೆ. ಸೊ ಅದರ ಕರಸ್ಪಾಂಡಿಂಗ್ ಆಸ್ಕಿ ವ್ಯಾಲ್ಯೂ ಅಲ್ಲಿ ಸ್ಟೋರ್ ಆಗುತ್ತೆ. ನಲ್ ಕ್ಯಾರೆಕ್ಟರ್ಗೆ 0 ಆಸ್ಕಿ ವ್ಯಾಲ್ಯೂ ಅದು ಅಲ್ಲಿ ಸ್ಟೋರ್ ಆಗುತ್ತೆ. ಪಾರ್ಷಿಯಲ್ ಇನಿಷಿಯಲೈಸೇಷನ್, ನಾವೊಂದು ಕ್ಯಾರೆಕ್ಟರ್ ಅರೇನ ಡಿಕ್ಲೇರ್ ಮಾಡ್ತೀವಿ, ಅದರ ಸೈಜ್ 9 ಇದೆ. ಅರೆ ನೇಮ್ ಈಸ್ ನೇಮ್, RAM ಇವು ಎಲಿಮೆಂಟ್ಸು, ಕೊಟ್ಟಿರೋ ಅರೆಯ ಎಲಿಮೆಂಟ್ಸು. ಇನಿಷಿಯಲೈಸ್ ಮಾಡಬೇಕಾಗಿತ್ತು ನೋಡಿ, ನಾವು ಇಲ್ಲಿ ಏನು ಮಾಡಿದ್ದೀವಿ, 9 ಸ್ಲಾಟ್ಸ್ ಇದೆ, ಇಲ್ಲಿ ನಾವು 3 ಎಲಿಮೆಂಟ್ಸನ್ನ ಮಾತ್ರ ಇನಿಷಿಯಲೈಸ್ ಮಾಡಿದ್ದೀವಿ. ಇನ್ನು ಉಳಿದಿರೋ 6 ಪೊಸಿಷನ್ಸಲ್ಲಿ ಏನಾಗಬೇಕು, ಹೀಗೆ ಸ್ಟೋರ್ ಆಗುತ್ತೆ. ಫಸ್ಟ್ ಎಲಿಮೆಂಟ್ ಗೋಸ್ ಟು B ಆಫ್ 0. ಆ್ಯಕ್ಚುಲಿ ಇದನ್ನು B ಅಂತ ಮೆನ್ಷನ್ ಮಾಡಿದ್ದೀವಿ. ಅರೆ ನೇಮಿಲಿ ನೇಮ್ ಅಂತ ತಿಳ್ಕೊಳ್ಳಿ. ನೇಮ್ ಆಫ್ 0ನಲ್ಲಿ R ಅಲೋಕೇಟ್ ಆಗುತ್ತೆ, ನೇಮ್ ಆಫ್ 1ನಲ್ಲಿ A, ನೇಮ್ ಆಫ್ 2ನಲ್ಲಿ M, ನೇಮ್ ಆಫ್ 3, 4, 5, 6, 7, 8 ಇವಿಷ್ಟು ಮೆಮೊರಿ ಲೊಕೇಶನ್ಸಲ್ಲಿ ನಮಗೆ ಇನಿಷಿಯಲೈಸ್ ಮಾಡಿಲ್ಲ ವ್ಯಾಲ್ಯೂ. ಸೊ ಡಿಫಾಲ್ಟಾಗಿ ಅಲ್ಲಿ ನಲ್ ಕ್ಯಾರೆಕ್ಟರ್ಸು ಅಸೈನ್ ಆಗುತ್ತೆ. ಯಾವಾಗ, ಇನ್ ಕೇಸ್ ಆಫ್ ಪಾರ್ಷಿಯಲ್ ಇನಿಷಿಯಲೈಸೇಷನ್. ಇನಿಷಿಯಲೈಸಿಂಗ್ ವಿತೌಟ್ ಸ್ಪೆಸಿಫೈಯಿಂಗ್ ದ ಸೈಜ್, ಇಲ್ಲಿ B ಅನ್ನೋ ಒಂದು ಅರೇನ ನಾವು ಡಿಕ್ಲೇರ್ ಮಾಡಿದ್ದೀವಿ, ಅದರ ಸೈಜ್ ನಾವು ಸ್ಪೆಸಿಫೈ ಮಾಡಿಲ್ಲ. ಹಾಗಿದ್ದಾಗ ನೀವೇನು ಮಾಡ್ಬೋದು, ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರನ್ನು ನೀವು ಇನಿಷಿಯಲೈಸ್ ಮಾಡ್ತಾ ಹೋಗ್ಬೋದು. ಎಷ್ಟು ಕ್ಯಾರೆಕ್ಟರ್ಸ್ ಬೇಕಾದರೂ ಇನಿಷಿಯಲೈಸ್ ಮಾಡ್ಬೋದು. ಅಂಟಿಲ್ ಅನ್ಲೆಸ್ ದ ಮೆಮೊರಿ ಲೊಕೇಶನ್ಸ್ ಇನ್ ದ ಕಂಪ್ಯೂಟರ್ ಮೆಮೊರಿ ಈಸ್ ಅವೈಲಬಲ್. ಇಲ್ಲಿ ನೀವು ಗಮನಿಸಬೇಕಾಗಿದ್ದೇನು ಅಂತಂದರೆ, ಇದನ್ನು ರೆಪ್ರೆಸೆಂಟ್ ಮಾಡಿದ್ರೆ ನಾವು ಮೆಮೊರಿನಲ್ಲಿ ಲಾಸ್ಟ್ ಎಲಿಮೆಂಟು ನಲ್ ಕ್ಯಾರೆಕ್ಟರು ಇರೋದಿಲ್ಲ. ಯಾಕೆ ಅಂದರೆ ನಾವಿಲ್ಲಿ ಇನಿಷಿಯಲೈಸ್ ಮಾಡಿರೋಂಥ ಸ್ಟ್ರಿಂಗ್ ಏನಿದೆ ಅದು ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಎಂಡಾದಾಗ, ಒಂದು ಸ್ಟ್ರಿಂಗ್ ಎಂಡಾದಾಗ ಮಾತ್ರ ನಾವು ಕೊನೆಗೆ ನಲ್ ಕ್ಯಾರೆಕ್ಟರ್ ಹಾಕೋದು. ಸೊ ನಾವಿಲ್ಲಿ ಸ್ಪೆಸಿಫೈ ಮಾಡದೇ ಇರೋದ್ರಿಂದ ಕಂಪೈಲರ್ಗೆ ಗೊತ್ತಾಗಲ್ಲ ಇದು ಸ್ಟ್ರಿಂಗಿನ ಎಂಡ ಅಥವಾ ಇಲ್ವಾ ಅಂತ. ಸೊ ಇಲ್ಲಿ ನಲ್ ಕ್ಯಾರೆಕ್ಟರು ಅಸೈನ್ ಆಗೋದಿಲ್ಲ, ಅದು ಡಿಫ್ರೆನ್ಸ್ ಗಮನಿಸಿ. ಅರೆ ಇನಿಷಿಯಲೈಸೇಷನ್ ವಿತ್ ಎ ಸ್ಟ್ರಿಂಗ್, ಇಲ್ಲಿ B ಅನ್ನೋ ಕ್ಯಾರೆಕ್ಟರ್ ಅರೇನ ಹೀಗೂ ಇನಿಷಿಯಲೈಸ್ ಮಾಡ್ಬೋದು ಯೂಸಿಂಗ್ ಎ ಸ್ಟ್ರಿಂಗ್. ಡಬಲ್ ಕೋಟ್ಸ್ ಒಳಗಡೆ ಆ ಕ್ಯಾರೆಕ್ಟರ್ ಸ್ಟ್ರಿಂಗನ್ನು ನಾವು
ಇನಿಷಿಯಲೈಸ್ ಮಾಡ್ಬೋದು. ಇದನ್ನು ಸ್ಟ್ರಿಂಗ್ ಲಿಟ್ರಲ್ ಅಂತ ಕರಿತೀವಿ, ಕಾನ್ಸ್ಟೆಂಟ್, ಸ್ಟ್ರಿಂಗ್ ಕಾನ್ಸ್ಟೆಂಟ್. ಹಿಯರ್ ದ ಸ್ಟ್ರಿಂಗ್ ಲೆಂತ್ ಈಸ್ 8 bytes, but the size is 9 bytes. 0 to 8, that is 9 bytes. So the compiler reserves 8 plus 1 memory locations, and these locations are initialized with the characters in the order specified. ನಾವು ಇಲ್ಲಿ ಯಾವ ಆರ್ಡ್ರಲ್ಲಿ ಕ್ಯಾರೆಕ್ಟರ್ಸನ್ನ ಸ್ಪೆಸಿಫೈ ಮಾಡಿರ್ತೀವೋ ಅದೇ ಆರ್ಡ್ರಲ್ಲೇ ಮೆಮೊರಿ ಅಲೋಕೇಟ್ ಆಗುತ್ತೆ. ದ ಸ್ಟ್ರಿಂಗ್ ಈಸ್ ಟರ್ಮಿನೇಟೆಡ್ ಬೈ null character by the compiler. Even though the string computer contains 8 letters, because it is a string, it always ends with null character. So the size is 9 bytes. That is string length plus 1 byte for null character. Consider this declaration with string initialization. This is pointer variable p, which stores the address of this array, character array, which contains the elements as this. Here the string length is 8 bytes. So the compiler allocates 9 memory locations. Initialize all these locations with the characters in the order specified and ends with null character. Finally, the address of the literal, ಈ ಸ್ಟ್ರಿಂಗ್ ಲಿಟ್ರಲ್ ಏನಿದೆ ಇದರ ಅಡ್ರೆಸ್ ಈಸ್ ಕಾಪಿಡ್ ಟು ದ ಪಾಯಿಂಟರ್ ವೇರಿಯಬಲ್ ಪಿ. ವಿಲ್ ಗೆಟ್ ಟು ನೋ ಮೋರ್ ಅಬೌಟ್ ಪಾಯಿಂಟರ್ಸ್ ಇನ್ ಅಪ್ಕಮಿಂಗ್ ಸೆಷನ್ಸ್. ಸೊ ಇದಿಷ್ಟು ಇನಿಷಿಯಲೈಸೇಷನ್ ಆಫ್ ಸ್ಟ್ರಿಂಗ್ಸ್. ವಾಟ್ ಡಿಡ್ ವಿ ಲರ್ನ್ ಟುಡೇ? The definition of a string, it is an array of characters, and also initialization of strings. Here is a test for you. Initialization correct ಇದೆಯಾ ಹೇಳಿ. First one, character b of 9 is equal to computer. ಇದನ್ನು ಅಬ್ಸರ್ವ್ ಮಾಡಿ, ಇನಿಷಿಯಲೈಸೇಷನ್ ಕರೆಕ್ಟ್ ಇದೆಯಾ ನೋಡಿ. ಅದೇ ಥರ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಕರೆಕ್ಟ್ ಇದ್ದರೆ ಕರೆಕ್ಟ್ ಅಂತ ಬರೀರಿ, ರಾಂಗ್ ಇದ್ದರೆ ರಾಂಗ್ ಅಂತ ಬರೀರಿ. ರೀಸನ್ ಏನು ಅಂತ ಹೇಳಕ್ಕೆ ಟ್ರೈ ಮಾಡಿ. ಕೊನೆಗೆ ನಾನು ಇಲ್ಲಿ ಡಿಸ್ಪ್ಲೇ ಮಾಡೋ ಆನ್ಸರ್ ಜೊತೆಗೆ ಕಂಪೇರ್ ಮಾಡ್ಕೊಳ್ಳಿ. ರೀಸನ್ ಏನು ಅಂತ ಕಂಡುಕೊಳ್ಳಿ. ಇನ್ ದ ನೆಕ್ಸ್ಟ್ ಸೆಷನ್ ಈ ಸ್ಟ್ರಿಂಗ್ಸನ್ನು ಹೇಗೆ ರೀಡ್ ಮಾಡ್ತೀವಿ ಮತ್ತು ಹೇಗೆ ರೈಟ್ ಮಾಡ್ತೀವಿ, ಅದಕ್ಕೆ ಯಾವ ಫಂಕ್ಷನ್ಸನ್ನು ಯೂಸ್ ಮಾಡ್ತೀವಿ ಅಂತ ನೋಡೋಣ. ಥ್ಯಾಂಕ್ ಯು.